ಗಂಡ ಹೆಂಡತಿ ಜಗಳ ಉಂಡು ಮಲಗೋವರಿಗೆ ಅಂತ ಒಂದು ಗಾದೆ ಇದೆ ಅಲ್ವಾ? ಅದನ್ನೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸೋದು ಟಿವಿನಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಪತ್ರಿಕೋದ್ಯಮ ಕೆಲಸ ಮಾಡೋರಿಗೆ, ಯಾವಾಗಲೂ ಈಗ ಕಂದಾಚಾರಗಳನ್ನ ಮೌಢ್ಯಗಳನ್ನ ಬಿತ್ತಕ್ಕಂಥ ಅದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು. ನಾವು ವಿದ್ಯೆ ಕಲಿಯೋದು ಯಾಕೆ ಮತ್ತೆ ಹಾಗಾದ್ರೆ? ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರಲ್ಲ, ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಹೆಂಗೆ? ಒಳ್ಳೆ ಜನರಿದ್ರೆ ಮಾತ್ರ ಒಳ್ಳೆ ಸಮಾಜ ಆಗೋದು. ವೈಚಾರಿಕತೆಯ ಜನ ಇದ್ರೆ ಮಾತ್ರ ಒಳ್ಳೆ ಸಮಾಜ ಆಗೋದು. ವೈಜ್ಞಾನಿಕತೆ ಇದ್ರೆ ಮಾತ್ರ ಒಳ್ಳೆ ಸಮಾಜ ಆಗೋದು. ವೈಜ್ಞಾನಿಕತೆ ಬೆಳೆಸದೇ ಇಲ್ಲ, ವೈಚಾರಿಕತೆ ಬೆಳೆಸದೇ ಇಲ್ಲ. ನಮ್ಮ ಶಿಕ್ಷಣನೂ ಅಷ್ಟೇ. ನಾವು ಶಿಕ್ಷಣ ನನಗೆ ಬಹಳ ಆಶ್ಚರ್ಯ ಆಗೋದೇನಪ್ಪ ಅಂತಂದ್ರೆ, ಡಾಕ್ಟರ್ಗಳು ಇಂಜಿನಿಯರ್ಗಳು ಇರ್ತಾರೆ, ಸೈಂಟಿಸ್ಟ್ಗಳು ವಿಜ್ಞಾನಿಗಳಿರ್ತಾರೆ, ಪ್ರೊಫೆಸರ್ಗಳಿರ್ತಾರೆ, PhD ಮಾಡಿರ್ತಾರೆ. ಇವ್ರು ಯಾರ ಇಲ್ಲಿ PhD ಮಾಡಿರ್ತಾರೆ. ನೀನು ಯಾಕಪ್ಪ ಬಡವ ಆಗಿದ್ಯಾ, ನಿನ್ಗೆ ಯಾಕೆ ಅಂಗಿ ಇಲ್ಲ, ಪಂಚೆ ಇಲ್ಲ, ಚಡ್ಡಿ ಇಲ್ಲ ಅಂತಂದ್ರೆ, ನೀನು ಅವಿದ್ಯಾವಂತನಾಗ ಹಾಕಿದ್ಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದೀನಿ ಸ್ವಾಮಿ, ಅದಕ್ಕೋಸ್ಕರ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಈಗ ಅಂತ ಹೇಳೋದು. ಇದು ನಿಜನಾ? ಹೇಳ್ರಿ ನೋಡು, ಹೇಳ್ರಿ ಪ್ರವೀಣ್ ಶೆಟ್ಟ್ರೆ. ಹಾಗಿದ್ರೆ ಇಲ್ಲೇ ಇರಬೇಕಿತ್ತು. ಹಾಗಂತೇಳಿ ಪತ್ರಿಕೆಗಳೆಲ್ಲ ಬರೆಯೋದು, ಟಿವಿ ಚಾನೆಲ್ಗಳೆಲ್ಲ ತೋರಿಸೋದು. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಇಸ್ ನಾಟ್ ಸೈಂಟಿಫಿಕ್, ಇಟ್ ಇಸ್ ನಾಟ್ ರ್ಯಾಷನಲ್. ಕಲಿಬೇಕಲ್ಲ, ಅದನ್ನ ಡಾಕ್ಟರ್ಗಳು ಹೇಳೋದು. ನೀನ್ ಯಾಕಪ್ಪ ಅಂತಂದ್ರೆ, ನನ್ನ ಹಣೆ ಬರ ಸ್ವಾಮಿ, ಹಣೆಯಲ್ಲಿ ಬರ್ದಿದ್ದಾನ ದೇವರು, ಹಿಂಗೆ ನೀನು ಹಿಂಗೆ ದುಬೈಗೆ ಹೋಗಿ ಹೋಟೆಲ್ ಮಾಡುವಂತ ಹೇಳಿದಾರ ನಿಮ್ಗೆ? ನಿಮ್ ಪ್ರಯತ್ನ ಅಷ್ಟೇ, ಅವಕಾಶ. ಹಣೆಯಲ್ಲಿ ಬರ್ದಿರೋದು, ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾರೆ. ಬಹಳ ಜನ ವಿದ್ಯಾವಂತರು ಹೇಳೋದು, ನೀವು ಇಲ್ಲಿ ಯಾರು ಹೇಳ್ತಿರೋ ಗೊತ್ತಿಲ್ಲ ನನಗೆ, ಹಣೆ ಬರ ಹೇಳ್ತಿರೋ ಅಂತ ಗೊತ್ತಿಲ್ಲ. ನೀವು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂತಂದ್ರೆ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಜನರನ್ನ ತಯಾರು ಮಾಡಬೇಕು ಅಂತಂದ್ರೆ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಜನರನ್ನ ತಯಾರು ಮಾಡಬೇಕು ಅಂತಂದ್ರೆ ಇವನ್ನೆಲ್ಲ ಬರೀಬೇಕು. ಅದನ್ನೇ ನಂಬ್ಕೊಂಡು ಪಟ್ಟಭದ್ರ ಹಿತಾಸಕ್ತರು ಇದನ್ನೇ ಬಯಸೋದು. ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ, ಅವ್ರು ಇದನ್ನೇ ಬಯಸೋದು. ಯಾಕಂದ್ರೆ ಇದು ನಂಬ್ಕೊಂಡು ಅವ್ರು ಬರಲೇಬಾರದು ಮೇಲಕ್ಕೆ. ನೂರಾರು ವರ್ಷಗಳಿಂದ ಆಕ ಬಂದಿದೆ. ಅದಕ್ಕೆ ಜಾತಿಗೆ ಹೋಗಿಲ್ಲ. ಜಾತಿ ಯಾಕೆ ಹೋಗಲ್ಲ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದು ಚಲನೆ ರಹಿತವಾದಂತ ವ್ಯವಸ್ಥೆ. ಚಲನೆ ಇಲ್ಲ. ಯಾವಾಗ ಚಲನೆ ಬರ್ತದೆ ಜಾತಿಗೆ ಅಂತಂದ್ರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಮಾತ್ರ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲವ್ರ ಜಾತಿ ಹೆಂಗ್ ಹೋಗ್ತದೆ? ಬಸವಣ್ಣ ಎಷ್ಟು ವರ್ಷಗಳ ಹಿಂದೆ ಹೇಳ್ದ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ನೀನು ಹೇಳ್ತೀನಯ್ಯ, ಹಣೆ ಬರ ಹೇಳ್ತೀಯ ನೀನು, ಹೇಳಲ್ವಾ? ಮತ್ತೆ ಯಾಕೆ ಹಿಂಗೆ ಆಗಿದ್ಯಾ?